ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ಎದ್ದು ಸ್ನಾನ ಮಾಡಿ ದಾರಿಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಸೊ ಸೇಮ್ ನೆನೆ ಏನೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ನೋ ಅದೇ. ಬಟ್ ನೆನೆ ನಾನು ತೋರಿಸೇ ಇಲ್ಲ ಅಲ್ವಾ ಏನೇನು ಯೂಸ್ ಮಾಡಿದ್ದೆ ಅಂತ. ಆದರೆ ಇವತ್ತು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನೆನೆ ಸಾನು ಬಂದಳು, ಆಮೇಲೆ ರೆಕಾರ್ಡ್ ಮಾಡೋದು ಮರ್ತೇ ಹೋಯಿತು. ಬೇಗ ಬೇಗ ಮಾಡಿಕೊಂಡು ಹೊರಟುಬಿಟ್ಟೆ. ಏನಿಲ್ಲ ಸ್ನೇಹಿತರೆ, ತುಂಬಾ ಸಿಂಪಲ್ ಸ್ಟೆಪ್ಸ್ ನಾನು ಫಾಲೋ ಮಾಡ್ತಾ ಇರೋದು. ಲೈಕ್ ಫೌಂಡೇಶನ್ ಯೂಸ್ ಮಾಡಿದ್ರೆ ನಿಮಗೆ ಪ್ರೈಮರ್ ಯೂಸ್ ಮಾಡಬೇಕು, ಹೈಲೈಟರ್ ಯೂಸ್ ಮಾಡಬೇಕು. ಎನಿವೇಸ್ ಅದೆಲ್ಲ ಏನೂ ಇಲ್ಲದೆ ಸಿಂಪಲ್ ಸ್ಟೆಪ್ಸ್ ಇವತ್ತು ಫಾಲೋ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ವಿತ್ ಸ್ಕಿನ್ ಕೇರಲ್ಲಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಸ್ನೇಹಿತರೆ, ಸಾನು ಮಕ್ಕಳು ಆ್ಯಂಡ್ ವಿಜಯಕ್ಕ ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಗಾವಡಗೆರೆಯಲ್ಲೇ ರಾಜೇಶ್ ಕಸಿನ್ ಇದ್ದಾರೆ ಒಬ್ಬರು, ರೇಷ್ಮಾ ಅಂತ ಹೇಳಿ, ಅವ್ರ ಮನೆಗೆ ಹೋಗಿದ್ದಾರೆ. ಮಕ್ಕಳೆಲ್ಲರೂ ಹೋದ್ರಲ್ವಾ, ಸಾನು ಕೂಡ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ಲು. ಇಲ್ಲಿ ಬಂದರೆ ಅವಳಿಗೆ ಬೇಜಾರು, ಯಾಕಂದರೆ ಯಾರೂ ಇರೋದಿಲ್ವಲ್ಲ ಅಂದ್ಬಿಟ್ಟು ಸರಿ ಅಲ್ಲೇ ಇರು ಅಂದ್ಬಿಟ್ಟು ಅಲ್ಲಿಗೆ ಕಳಿಸಿದ್ದೆ. ಸೊ ಅವಳ ಆಕ್ಸೆಸರೀಸ್ ಎಲ್ಲ ನನ್ನ ಹತ್ರ ಇದೆ, ಡ್ರೆಸ್ ಮಾತ್ರ ಕೊಟ್ಟು ಕಳಿಸಿದ್ದೆ. ಬೆಳಗ್ಗೆ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡಿರು, ನಾನು ಬಂದಮೇಲೆ ನಿನಗೆ ರೆಡಿ ಮಾಡ್ತೀನಿ ಅಂದ್ಬಿಟ್ಟು. ಸೊ ಅವಳೀಗ ರೆಡಿ ಆಗಿದ್ದಾಳಂತೆ. ಇನ್ನೇನು ಛತ್ರಕ್ಕೆ ಹೋಗ್ತಾರೆ ಅವರು. ತಿಂಡಿ ಅಲ್ಲೇ. ಬಟ್ ನಮ್ದು ಇವತ್ತು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನೆನ್ನೆ ರಾತ್ರಿ ಅಮ್ಮನಿಗೆ ತುಂಬಾ ಸುಸ್ತಾಗೋಕ್ಕೆ ಶುರು ಆಯಿತು. ಯಾಕಂದರೆ ಅವರು ಸಂಜೆ 7:30 10:30 ಆದರೂ ಕೂಡ ಅಲ್ಲೇ ಇದ್ವಿ. ಅವರು ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಸುಸ್ತಾಗೋಕ್ಕೆ ಶುರು ಆಯಿತು. ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಹೋಗೋಣ, ಮಧ್ಯಾಹ್ನ ಊಟ ಮುಗಿಸ್ಕೊಂಡು ತಕ್ಷಣ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ತಿಂಡಿಗೆ ಹೋಗ್ತೀವೋ ಇಲ್ವೋ ನನಗೂ ಕೂಡ ಡೌಟ್, ಕ್ವೆಶ್ಚನ್ ಮಾರ್ಕ್. ಸೊ ಮೇಕಪ್ಗೆ ಹೇಳಿದಾಗೆ ನಾನು ಟಿಂಟೆಡ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕೂಡ ಮಾಯ್ಶ್ಚರೈಸೇಷನ್ ಬೆನಿಫಿಟ್ಸ್ ಇರುತ್ತೆ. ಹಾಗೆ ನೋಡ್ಬೋದು ಕಲರ್ ಯಾವುದಿದೆ, ನನ್ನ ಸ್ಕಿನ್ ಕಲರೇ ಇದೆ. ಸೊ ಒಂದು ಈವನ್ ಟೋನ್ ಕೊಡುತ್ತೆ. ಪ್ರೈಮರ್ ಎಲ್ಲ ಏನೂ ಇಲ್ಲ. ಇದನ್ನೇ ನಾನು ಅಂಡರ್ ಐಗೂ ಕೂಡ ಹಚ್ತೀನಿ. ಯಾಕಂದರೆ ಹೇಳಿದ್ನಲ್ಲ, ಅಂಡರ್ ಐ ಡಾರ್ಕ್ ಸರ್ಕಲ್ ಕವರ್ ಮಾಡೋದಕ್ಕೆ ಏನೂ ತಂದಿಲ್ಲ ನಾನು. ಇದರಲ್ಲಿ ಸ್ವಲ್ಪ ಶಿಮರಿ ಟೈಪ್ ಇದೆ, ಸೊ ಸ್ವಲ್ಪ ಶೈನ್ ಕಾಣುತ್ತೆ ನೀವು ಬಿಸಿಲು ಹೋದಾಗ. ನೋಡಿ ಹೇಗೆ ಕವರ್ ಮಾಡುತ್ತೆ ಇಲ್ಲಿಗೂ ಇಲ್ಲಿಗೂ. ಇದು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕು, ಸಿಕ್ಕಿದ್ರೆ ನೋಡಿ. ಲೂಸ್ ಪೌಡರ್ ಹಚ್ಚಿ ಅಥವಾ ಕಾಂಪ್ಯಾಕ್ಟ್ ಹಚ್ಚಿ, ಎನಿಥಿಂಗ್. ಯಾಕಂದರೆ ಇದು ಸಮ್ಮರ್, ತುಂಬಾ ಸ್ವೆಟ್ ಆಗ್ತೀವಿ, ಅದಕ್ಕೆ ಸ್ವಲ್ಪ ಮ್ಯಾಟ್ ಫಿನಿಶ್ ಕೊಡುತ್ತೆ ಇದು. ಇದನ್ನು ಹಚ್ತಾ ಇದ್ದೀನಿ. ಆ್ಯಂಡ್ ಬ್ರಷಲ್ಲಿ ಹಚ್ಚೋದ್ರಿಂದ ತುಂಬಾ ಲೈಟಾಗಿ ಬರುತ್ತೆ, ಎಕ್ಸಸ್ ಕೂಡ ರಿಮೂವ್ ಆಗಿಬಿಡುತ್ತೆ. ಸೊ ನಾವು ಪೌಡರ್ ಹಚ್ಚಿದ್ದೀವಿ ಅಂತಲೂ ಅನಿಸೋದಿಲ್ಲ, ಒಂದು ನ್ಯಾಚುರಲ್ ಲುಕ್ ಕೊಡುತ್ತೆ. ಫೌಂಡೇಶನ್ ಹಚ್ಚಿದ್ರೆ ಕಾಂಟೋರ್ ಎಲ್ಲ ಮಾಡಬೇಕು, ಪ್ರೈಮರ್ ಹಚ್ಚಬೇಕು, ಕಾಂಟೋರ್ ಮಾಡಬೇಕು, ಬ್ಲಷ್ ಮಾಡಬೇಕು, ಅದೆಲ್ಲ ಟೈಮ್ ಕನ್ಸ್ಯೂಮಿಂಗ್ ಅಂದ್ಬಿಟ್ಟು ನಾನು ತಂದಿಲ್ಲ. ಆ್ಯಂಡ್ ಲೈಟ್ ಕವರ್ ಸಾಕು. ಇದೇನು ಹೆವಿ ಡ್ರೆಸ್ಸು ಅಥವಾ ಹೆವಿ ಜ್ಯುವೆಲ್ರಿ ಹಾಕಿದಾಗ ನಮಗೆ ಹೆವಿ ಮೇಕಪ್ ಬೇಕಾಗುತ್ತೆ, ಅದರ್ವೈಸ್ ಸ್ವಲ್ಪ ಸಾಕು. ಸೊ ಸ್ವಲ್ಪ ಬ್ಲಷ್ ಹಚ್ತೀನಿ, ಪಿಂಕಿ. ಆ್ಯಂಡ್ ಇದು ಹೈಲೈಟರ್ ಕಮ್ ಐ ಶ್ಯಾಡೋ, ಸ್ವಲ್ಪ ಬ್ರೌನ್ ಕಲರ್ದು ಕಣ್ಣಿಗೆ ಹಚ್ತೀನಿ. ಆ್ಯಂಡ್ ಸಿಲ್ವರ್ ಆ್ಯಂಡ್ ವೈಟ್ ಕಲರ್ದು ಸ್ವಲ್ಪ ಹುಬ್ಬು ಹತ್ರ ಸ್ವಲ್ಪ ಹೈಲೈಟ್ ಆದಂಗೆ ಆಗುತ್ತೆ, ಹುಬ್ಬು ಎತ್ತದಂಗೆ ಕಾಣುತ್ತೆ. ಅದೇ ಥರ ಸ್ವಲ್ಪ ಮೇಲೆ ಐಬ್ರೋ ಪೆನ್ಸಿಲ್ ಅಥವಾ ಐಬ್ರೋ ಪೌಡರ್ ಥರದನ್ನು ಮರ್ತೆ. ಸೊ ನೆಕ್ಸ್ಟ್ ಕಮ್ಸ್ ಮೈ ವಾಟರ್ ಪ್ರೂಫ್ ಐಲೈನರ್. ನಾನು ತುಂಬ ಉಜ್ತೀನಿ, ಸ್ಪ್ರೆಡ್ ಆಗಿಬಿಡುತ್ತೆ, ಅದಕ್ಕೆ ನಾನು ವಾಟರ್ ಪ್ರೂಫ್ ತೊಗೊಳ್ತೀನಿ. ಸಿಪ್ಪೆ ಥರ ಬರುತ್ತೆ ಉಜ್ಜಿದ್ರೂ. ಸೊ ಅದು ಈ ಕಡೆ ಹಾಕೊಳ್ತೀನಿ. ಡನ್. ಅದೇ ರೀತಿಯಲ್ಲಿ ಒಂದು ವಾಟರ್ ಪ್ರೂಫ್ ಮಸ್ಕರ. ಇದೇನು ಮಾಡುತ್ತೆ ಅಂದರೆ ಸ್ವಲ್ಪ ನಮ್ಮ ಲ್ಯಾಶಸ್ನ ತಿಕ್ ತೋರಿಸುತ್ತೆ. ಲ್ಯಾಶ್ ಕರ್ಲ್ ತಂದರೆ ಅದು ಒಂಥರ ಲ್ಯಾಶ್ ಹಿಂಗೆ ಕರ್ಲ್ ಮಾಡುತ್ತಲ್ಲ, ಅವಾಗ ಚೆನ್ನಾಗಿ ಕಾಣುತ್ತೆ. ಇದು ಅಷ್ಟೊಂದು ಕರ್ಲಾಗಿ ಕಾಣೋದಿಲ್ಲ, ತುಂಬ ಹತ್ತಿರದಿಂದ ನೋಡಿದಾಗ ಕಾಣುತ್ತೆ ಅಷ್ಟೇ. ಲಿಪ್ಸ್ಟಿಕ್ ನಾನು ಯಾವ್ದು ಯೂಸ್ ಮಾಡೋದು ಅಂತ ಕೇಳ್ತಿದ್ರಿ. 2 ಕಲರ್ ನಾನು ಯೂಸ್ ಮಾಡೋದು. ಒಂದು ಈ
ಪಿಂಕ್ ಶೇಡ್, ಇನ್ನು ಒಂದು ಈ ಚಾಕ್ಲೇಟ್ ಶೇಡ್. ಸೊ ಏನು ಮಾಡ್ತೀನಿ, ಮೊದಲು ಲಿಪ್ ಬಾಮ್ ಹಚ್ತೀನಿ. ಹಚ್ಚಿ ರಿಮೂವ್ ಮಾಡಿಬಿಟ್ಟು ಆಮೇಲೆ ಲಿಕ್ವಿಡ್ ಲಿಪ್ಸ್ಟಿಕ್ ಹಚ್ತೀನಿ. ಔಟ್ಲೈನ್ ಡಾರ್ಕಲ್ಲಿ ಕೊಡ್ತೀನಿ. ಸೊ ಈಗ ನಾನು ಬ್ಲೆಂಡ್ ಮಾಡ್ತೀನಿ. ಮತ್ತೆ ನನ್ನ ಮೇಲಿನ ತುಟಿ ಕೆಳಗಡೆ ತುಟಿಯಿಂದ ಸ್ವಲ್ಪ ಸಣ್ಣ, ಹಾಗಾಗಿ ನಾನು ಇದನ್ನು ಔಟ್ಲೈನ್ ಕೊಡ್ತೀನಿ. ಇದನ್ನು ಸ್ವಲ್ಪ ಒಳಗಡೆ ತೊಗೊಳ್ತೀನಿ ಔಟ್ಲೈನು. ಸೊ ಎರಡು ಬ್ಯಾಲೆನ್ಸ್ ಆಗಬೇಕು ಅಂತೇಳಿ. ಸೊ ದಿಸ್ ಈಸ್ ಹೌ ಐ ಮ್ಯಾನೇಜ್ ಮೈ ಲಿಪ್ ಶೇಡ್ ಕಲರ್. ಒಂದೇ ಕಲರೆಲ್ಲ ಎರಡು ಬ್ಲೆಂಡ್ ಮಾಡಿ ತೊಗೊಳ್ತೀನಿ. ಧಾರೆಗೆ ಕೂಡ ಹೋಗ್ತಾ ಇದ್ದೀವಿ, ಯಾಕೆ ಅಂದರೆ ಇದು ತುಂಬಾ ಹತ್ತಿರದ ರಿಲೇಷನ್. ರಾಜೇಶ್ಗೆ ಕಸಿನ್ ಅಕ್ಕನ ಮಗಳಾಗಬೇಕು, ಅಂದರೆ ನಮ್ಮ ಅತ್ತೆಗೂ ಕೂಡ ಕಸಿನ್ ಆಗಬೇಕು, ಅವರ ಮೊಮ್ಮಗಳ ಮದುವೆ. ಸೊ ಮದುವೆ ಈ ಥರ ಆಗಬೇಕು ಅಂತ ಅನ್ನಿಸ್ತು. ಬಿಕಾಸ್ ದಿಸ್ ಇಸ್ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ನಮಗೂ ಇನ್ನೂ ಒಂದು ನೋಡಿದ್ದೀರಾ, ಇಂಟರ್ ಕ್ಯಾಸ್ಟ್ ಲವ್ ಮ್ಯಾರೇಜ್ ಆಗಿತ್ತು. ಅದರಲ್ಲಿ ಏನಪ್ಪ ಅಂದರೆ ಅವರು ಗೌಡಾಸು ಹಾಗೆ ಮರಾಠೀಸು. ಬಟ್ ಇದರಲ್ಲಿ ಇವರಿಬ್ಬರು ಕೂಡ ಮರಾಠೀಸೇನೆ, ಇಬ್ಬರು ಕೂಡ ರಿಲೇಟಿವ್ಸ್ ಆಗಬೇಕು. ಬಟ್ ಹುಡುಗಿ ಬಾಂಬೆಲಿ ಇದ್ದಿದ್ದು, ಇರೋದು ಕೂಡ ಅಲ್ಲೇ ಈಗ. ಬಟ್ ಹುಡುಗ ಬಾಂಬೆಲಿ ಇದ್ದಿದ್ದ ಅಥವಾ ಇಲ್ಲೇ ಕ್ಯಾರ್ ನಗರದಲ್ಲಿ ಇದ್ದಿದ್ದ, ನನಗೆ ಸ್ವಲ್ಪ ಡೌಟು. ಬಟ್ ಈ ಥರ ಆದರೆ ಚೆನ್ನಾಗಿರುತ್ತಲ್ವ, ಮನೇಲಿ ಎಲ್ಲನೂ ಒಪ್ಕೊಂಡು ಖುಷಿಯಾಗಿ ಮದುವೆ ಮಾಡಿಕೊಟ್ರು. ನೈಸ್. ನಿಖಿಲ್ ಈ ಕಡೆ ಬಾಗ. ನಿಖಿಲ್, ನನಗೊಂದು ಕಮೆಂಟ್ ರಿಸೀವ್ ಆಗಿತ್ತು, ಮಡ್ಲಕ್ಕೆ ಹೇಗೆ ತುಂಬದಕ್ಕ ಒಂದ್ಸಾರಿ ಹೇಳ್ಕೊಡಿ ಅಂತ ಹೇಳಿಬಿಟ್ಟು. ಸೊ ದಿಸ್ ಈಸ್ ದ ರೈಟ್ ಒಕೇಶನ್ ಅನ್ನಿಸ್ತು. ಈಗ ನೋಡಿ, ಹುಡುಗಿ ತಾಯಿಗೆ ಮತ್ತು ತಂದೆಗೆ ಮಡ್ಲಕ್ಕೆ ತುಂಬ್ತಾ ಇದ್ದೀವಿ. ಅತ್ತೆಗೂ ಕೂಡ ಅವರು ಮಾಡಿದ್ರಂತೆ. ಸೊ ಮದುವೆ ದಿನ ಧಾರೆ ಮುಗಿದ ಮೇಲೆ ನಾವೀಗ ಮಾಡ್ತಾ ಇದ್ದೀವಿ. ಹೇಗೆ ಅಂದರೆ, ಒಂದು ತಟ್ಟೆಯಲ್ಲಿ ಅಕ್ಕಿ, ಏನು ಬಟ್ಟೆ ಮಾಡಿರ್ತೀವೋ ಹಾಗೆ 2 ತಾಂಬೂಲ ಸೆಟ್ ಇಟ್ಕೊಳ್ಬೇಕು. ಒಂದು ತಾಯಿಗೆ, ಒಂದು ತಂದೆಗೆ. ಮೊದಲು ನಾನು ಅರಿಶಿನ ಹಚ್ಚಿದೆ, ಕುಂಕುಮ ಹಚ್ಚಿದೆ, ಹೂವು ಇಟ್ಟೆ, ಆಮೇಲೆ ಅವರ ಕೈಗೆ ತಾಂಬೂಲ ಕೊಟ್ಟೆ. ರಾಜೇಶ್ ಬಂದು ಸೇಮ್ ಅವ್ರಿಗೆ ಗಂಡಸರಿಗೆ ಕುಂಕುಮ ಹಚ್ಬಿಟ್ಟು ಅವ್ರಿಗೆ ತಾಂಬೂಲ ಕೊಟ್ಬಿಟ್ಟು ಬಟ್ಟೆನ ತೊಡೆ ಮೇಲೆ ಇಡ್ತಾರೆ, ರೈಟ್ ಸೈಡಲ್ಲಿ ತೊಡೆ ಮೇಲೆ ಇಡ್ತಾರೆ. ಆಮೇಲೆ ನಾವು 3 ಸರಿ ಅಕ್ಕಿನ ತಗೊಂಡು ಕಾಲ್ ಮೇಲೆ, ಭುಜದ ಮೇಲೆ, ತಲೆ ಮೇಲೆ 3 ಸಾರಿ ಹಾಕಬೇಕು, ಗಂಡಸ್ರಿಗೂ ಹಾಗೂ ಹೆಂಗಸ್ರಿಗೂ. ಲಾಸ್ಟಲ್ಲಿ ಏನು ತಟ್ಟೆಯಲ್ಲಿ ಅಕ್ಕಿ ಮಿಕ್ಕಿರುತ್ತೋ ಅದನ್ನು ಅವರ ಮಡ್ಲಿಗೆನೆ ಹಾಕ್ಬಿಡೋದು. ಇವರೆಲ್ಲ ಬಂದು ರಾಜೇಶ್ ಕಸಿನ್, ಹಾಗೆ ರಾಜೇಶ್ ದೊಡ್ಡಮ್ಮ. ಎಲ್ಲರೂ ಗ್ರೂಪ್ ಫೋಟೋ ತೆಗೆದುಕೊಳ್ತಾ ಇದ್ರು. ಧಾರೆ ಮುಗೀತು, ಹುಡುಗಿ ಹೊರಗಡೆ ಹೋಗಿದ್ದಾರೆ. ಇಲ್ಲಿ ಬ್ಲೂ ಸ್ಯಾರಿ ಉಟ್ಟಿದಾರಲ್ವ, ಅದು ಅವರು ರಾಜೇಶ್ ಅವರ ದೊಡ್ಡಮ್ಮ ಆಗಬೇಕು, ಅಮ್ಮನಿಗೆ ಕಸಿನ್ ಅಕ್ಕ. ಸೊ ಅವರಿರೋದು ಬ್ಯಾಂಗ್ಳೂರಲ್ಲೇ. ಅವರು ನನ್ನ ವ್ಲಾಗ್ಸ್ ನೋಡ್ತಾರೆ. ಹಾಗಾಗಿ ಇವತ್ತೇನು ವಿಡಿಯೋ ಮಾಡ್ತಾ ಇಲ್ವಾ ಅಂತ ಬಂದು ಕೇಳ್ತಾ ಇದ್ರು. ಚೌಲ್ಟ್ರಿಯಿಂದ ಹೊರಗಡೆ ಬಂದಿದ್ದೀವಿ, ಎಳ್ನೀರು ಕುಡಿಯೋಣ ಅಂತ. ಸಖತ್ ಶಕೆ ಇದೆ, ಹೊರಗಡೆನೂ ಶಕೆ, ಒಳಗಡೆನೂ ಶಕೆ. ಆ್ಯಂಡ್ ಧಾರೆ ಕೂಡ ಬೇಗ ಮುಗೀತಲ್ಲ, ಸೊ ಕುತ್ಕೊಂಡು ಬೇಜಾರಾಗ್ತಾ ಇತ್ತು. 1 ಅವರ್ ಕುತ್ಕೊಂಡಿದ್ದೆ. ರಾಜೇಶ್ ಹೊರಗಡೆ ಹೋಗ್ಬೋಣ ಬಾ ಅಂದರು. ಮೇಡಮಿಗೆ ಎಳ್ನೀರು ಕುಡಿಯೋಕೆ ಕರ್ಕೊಂಡು ಬಂದೆ. ಸುಸ್ತು ಆಗ್ಬಿಡಿಯೋದು ಬಾ ಅಂತ, ಅಷ್ಟೊಂದು ಬಿಸಿಲಿದೆ ಅಲ್ಲೇನಾ, ಹೆವಿ ಬಿಸಿಲು. ಹೊರಗಡೆ ಇದ್ರೂ ಎಷ್ಟು ಬೆಳಗ್ತಾ ಇದ್ದೀನಿ, ನಾನು ಸ್ವೆಟ್ ಆಗೋದೇ ಕಡಿಮೆ. ಇದು ಇಷ್ಟೊಂದು ಚೆನ್ನಾಗಿದೆಯಲ್ಲ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಬೇಡ, ಅಲ್ಲೇ ತೊಳೆದೆ. ಎಳ್ನೀರು ಕುಡಿದ ತಕ್ಷಣವೇ ಹೊಟ್ಟೆ ತುಂಬಿದೆ ನನಗೆ. ಏನು ಊಟ ಮಾಡಲಿ ನಾನು?
ಎಷ್ಟಾಗುತ್ತೆ ಅಷ್ಟು ತಿನ್ನೋಣ, ಅಷ್ಟು ಇನ್ನೇನು ಮಾಡ್ತೀವಿ, ತೊಂದರೆ ಖಾಲಿ ಮಾಡ್ಬೇಕಂತ 2 ಗಂಟೆಗೆ. ಅದಕ್ಕೆ ಹೊಟ್ಟೆ ಹಸ್ದಿಲ್ಲ, ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಹ್ಞೂ, ಊಟ ಮುಗಿಸಿ ಈಗ ರಾಜೇಶ್ ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರ ಆಗಲ್ಲ. ಗಾವಣಗೆರೆ ಕ್ಯಾರ್ ನಗರ ಅಂದರೆ ಎಲ್ಲರೂ ರಾಜೇಶ್ ದೊಡ್ಡಮ್ಮ ಅವ್ರ ಮಕ್ಕಳು ಎಲ್ಲರೂ ಇಲ್ಲೇ ಇರೋದು. ಒಬ್ಬರು ಇಬ್ಬರು ಅಷ್ಟೇ ಮೈಸೂರು ಬೆಂಗಳೂರು. ಸೊ ಇಲ್ಲಿ ಈಗ ಅವರು ಒಬ್ಬರು ಕಸಿನ್ ಮನೆಗೆ ಹೋಗ್ತಾ ಇದ್ರು. ಅವ್ರು ನಮ್ಮ ಮನೆಗೂ ಬಂದಿದ್ರು. ಆ್ಯಂಡ್ ಸಾನು ನೆನ್ನೆಯಿಂದ ಇಲ್ಲೇ ಇರೋದು. ಇದು ಗಾವಣಗೆರೆಗೆ ಫಸ್ಟ್ ಡ್ಯೂಪ್ಲೆಕ್ಸ್ ಕಟ್ಟಿತ್ಕೊಣ, ಫಸ್ಟ್ ಮನೆ ಗಾವಣಗೆರೆಗೆ. ಟಿ ವಿ ರಿಮೋಟ್ ಇಲ್ಲ ಕಣ, ಟಿ ವಿ ರಿಮೋಟ್, ಟಿ ವಿ ನೋಡೋಂಗಿಲ್ಲ ಇವತ್ತು. ಈಗ ನಾನು ರಾಜೇಶ್ ಅಣ್ಣನ ಮನೆಗೆ ಬರ್ತಾ ಇದ್ದೀನಿ. ಅಂದರೆ ನನಗೆ ಭಾವ ಆಗಬೇಕಲ್ಲ. ಅಮ್ಮ ಚೌಲ್ಟ್ರಿಯಿಂದ ಇಲ್ಲಿ ಬಂದಿದ್ದರು ರೆಸ್ಟ್ ಮಾಡೋದಕ್ಕೆ ಅಂಥೇಳಿ. ಈಗ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗೋದು. ನಾವಲ್ಲಿ ಕಸಿನ್ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಎಲ್ಲ ಇದ್ದಾರೆ, ನಾನು ಇರ್ಬೋದಿತ್ತು. ಬಟ್ ಈಗ ಅಮ್ಮನ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಈಗ ನಾವು 3 ಜನ ಮನೆಗೆ ಬಂದಿದ್ದೀವಿ. ಇನ್ಯಾರೂ ಬಂದಿಲ್ಲ. ಆ್ಯಕ್ಚುಲಿ ಸಂಜೆ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಅಂದ್ಬಿಟ್ಟು ಅಲ್ಲಿ ರೇಷ್ಮಾ ಮನೆಯಲ್ಲಿ ಎಲ್ಲರೂ ಅಲ್ಲೇ ಉಳ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿಂದ ಹತ್ತಿರ, ಎಲ್ಲರೂ ಹೋಗ್ಬೋದು, ಹತ್ತಿರಕ್ಕೆ ಇದೆ, ಮನೆಗೆ ಯಾಕೆ ಹೋಗ್ಬೇಕಿನ್ನ, ಮತ್ತೆ ಬರಬೇಕಲ್ಲ ಅಂತ ಹೇಳಿಬಿಟ್ಟು. ಇನ್ನು ಮಾವ ಅಲ್ಲಿ ತೋಟದ ಮನೆಗೆ ಹೋಗಿದ್ದಾರೆ. ಇನ್ನು ರೋಷನ್ ಫ್ಯಾಮಿಲಿ ಒಂದು ಎಂಗೇಜ್ಮೆಂಟ್ ಇತ್ತು ಅಂದ್ಬಿಟ್ಟು ಅವ್ರು ಅಲ್ಲಿಗೆ ಹೋಗಿದ್ದಾರೆ. ಆ್ಯಂಡ್ ಮಕ್ಕಳು ಯಾರೂ ಇರಲಿಲ್ವಲ್ಲ, ಸಾನು ಕೂಡ ನಮ್ಮ ಜೊತೆ ಬರೋದಿಲ್ಲ ಅಂದ್ಲು, ಇಲ್ಲಿ ಬಂದರೆ ಬೇಜಾರಾಗುತ್ತೆ ಅಂತ. ಅಲ್ಲಿ ಮಕ್ಕಳಿದ್ದಾರೆ, ತುಂಬ ಜನ ಇದ್ದರು. ಅದಕ್ಕೆ ನಾನು ಅಲ್ಲೇ ಇರ್ತೀನಿ ಮಮ್ಮ ಅಂತ ಅಲ್ಲೇ ಇದ್ದಾಳೆ. ಅವಳಿಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಲ್ಲೇ ಬಟ್ಟೆ ಕೊಟ್ಬಿಟ್ಟು ನಾನೀಗ ಇಲ್ಲಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಅಲ್ಲೇ ಇರ್ಬೋದಿತ್ತು, ಬಟ್ ಇಲ್ಲಿ ಅಮ್ಮ ಒಬ್ಬರೇ ಆಗ್ತಾರೆ. ರಾಜೇಶ್ ಹೇಳಿದ್ನಲ್ಲ, ಸಂಜೆ ಪ್ರೋಗ್ರಾಮ್ಗೆ ಅವರು ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅವರು ಹೋಗ್ತಾರೆ ಈಗ. ಸೊ ಅಮ್ಮ ಒಬ್ಬರೇ ಇರ್ತಾರಲ್ಲ, ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅಲ್ವಾ, ಅವರೊಬ್ಬರನ್ನೇ ಎಲ್ಲೂ ಬಿಡ್ತಾ ಇಲ್ಲ. ಹಾಗಾಗಿ ಅವ್ರ ಜೊತೆ ನಾನು ಇರೋದಕ್ಕೆ ಬಂದಿದ್ದೀನಿ. ನಾನೀಗ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಜ್ಯುವೆಲ್ರಿ ಎಲ್ಲ ತೆಗೆದಿಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಯಾಕೆಂದರೆ ಪ್ರೋಗ್ರಾಮ್ ಸಂಜೆ ಶುರು ಆದರೆ ರಾತ್ರಿ ತುಂಬ ಹೊತ್ತು ತನಕನೂ ಇರುತ್ತೆ. ಹಾಗಾಗಿ ಈಗ ರೆಸ್ಟ್ ಮಾಡಿ ಮತ್ತೆ ಸಂಜೆಗೆ ರೆಡಿ ಆಗಬೇಕು. ಸೊ ಸಂಜೆ ಏನು ಪ್ರೋಗ್ರಾಮ್ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇಟ್ಸ್ ಲೈಕ್ ಗೆಟ್ ಟುಗೆದರ್. ಏನು ಎತ್ತ ಅಂದ್ಬಿಟ್ಟು ಡೀಟೇಲಾಗಿ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹೇಳಿದ್ನಲ್ಲ, ಇವತ್ತಿನ ಮ್ಯಾರೇಜು ತುಂಬಾ ಸ್ಪೆಷಲ್ಲು, ಬಿಕಾಸ್ ಇಟ್ಸ್ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಈ ಥರ ಆಗಬೇಕಲ್ವ, ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ, ಬೇಡ ಅಂತಲೂ ಹೇಳೋದಿಲ್ಲ, ಚೆನ್ನಾಗಿರುತ್ತೆ. ಎನಿವೇ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.